ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಪರಮ ದಯಾಮಯನು ಕರುಣಾನಿಧಿಯೂ ಆಗಿರುವ ಅಲ್ಲಾಹುವಿನ ನಾಮದಿಂದ. ತಾಹ ತಾಹ ಮಾ ಅನ್ಜಲ್ನಾ ಅಲೈಕಲ್ ಕುರ್ಆನ ಲಿತಶ್ಕಾ. ತಾವು ಕಷ್ಟಪಡಬೇಕೆಂದು ನಾವು ತಮಗೆ ಕುರ್ಆನನ್ನು ಅವತೀರ್ಣಗೊಳಿಸಿಲ್ಲ. ಇಲ್ಲಾ ತದ್ಕಿರತಲ್ ಲಿಮನ್ ಯಖ್ಶಾ. ಇದು ಭಯಪಡುವವರಿಗಿರುವ ಒಂದು ಉಪದೇಶ ಮಾತ್ರವಾಗಿದೆ. ತನ್ಜೀಲಂ ಮಿಮ್ಮನ್ ಖಲಕಲ್ ಅರ್ದ ವಸ್ಸಮಾವಾತಿಲ್ ಉಲಾ. ಇದು ಭೂಮಿಯನ್ನು ಮತ್ತು ಉನ್ನತವಾದ ಆಕಾಶಗಳನ್ನು ಸೃಷ್ಟಿಸಿದವನ ಬಳಿಯಿಂದ ಅವತೀರ್ಣಗೊಂಡಿರುವುದಾಗಿದೆ. ಅರ್-ರಹ್ಮಾನು ಅಲಲ್ ಅರ್ಶಿ ಇಸ್ತವಾ. ಪರಮ ದಯಾಮಯನು ಸಿಂಹಾಸನಾರೂಢನಾಗಿರುವನು. ಲಹು ಮಾ ಫಿಸ್ ಸಮಾವಾತಿ ವಮಾ ಫಿಲ್ ಅರ್ದಿ ವಮಾ ಬೈನಹುಮಾ ವಮಾ ತಹ್ತಸ್ ಸರಾ. ಆಕಾಶಗಳಲ್ಲಿರುವುದು, ಭೂಮಿಯಲ್ಲಿರುವುದು, ಅವೆರಡರ ಮಧ್ಯೆ ಇರುವುದು ಮತ್ತು ಮಣ್ಣಿನಡಿಯಲ್ಲಿರುವುದೆಲ್ಲವೂ ಅವನಿಗಿರುವುದಾಗಿವೆ. ವಇನ್ ತಜಹರ್ ಬಿಲ್ ಕೌಲಿ ಫಇನ್ನಹು ಯಅಲಮು ಸಿರ್ರ ವಅಖ್ಫಾ. ತಾವು ಧ್ವನಿ ಎತ್ತಿ ಮಾತನಾಡುವುದಾದರೆ ಖಂಡಿತವಾಗಿಯೂ ಅವನು, ಅಂದರೆ ಅಲ್ಲಾಹು, ರಹಸ್ಯವಾಗಿರುವುದನ್ನು, ಅತಿ ನಿಗೂಢವಾಗಿರುವುದನ್ನು ಅರಿಯುವನು. ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವ ಲಹುಲ್ ಅಸ್ಮಾಉಲ್ ಹುಸ್ನಾ. ಅಲ್ಲಾಹು, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ, ಅತ್ಯುತ್ಕೃಷ್ಟವಾದ ನಾಮಗಳು ಅವನದ್ದಾಗಿವೆ. ವಹಲ್ ಅತಾಕ ಹದೀಸು ಮೂಸಾ. ಮೂಸಾರ ವೃತ್ತಾಂತವು ತಮ್ಮ ಬಳಿಗೆ ಬಂದಿದೆಯೇ? ಇದ್ ರಆ ನಾರನ್ ಫಕಾಲ ಲಿಅಹ್ಲಿಹಿಂ ಕುಸೂ ಇನ್ನೀ ಆನಸ್ತು ನಾರನ್ ಲಅಲ್ಲೀ ಆತೀಕುಂ ಮಿನ್ಹಾ ಬಿಕಬಸಿನ್ ಔ ಅಜಿದು ಅಲನ್ ನಾರಿ ಹುದಾ. ಅವರು ಒಂದು ಬೆಂಕಿಯನ್ನು ಕಂಡ ಸಂದರ್ಭ. ಆಗ ಅವರು ತಮ್ಮ ಕುಟುಂಬದವರೊಂದಿಗೆ ಹೇಳಿದರು, ನೀವಿಲ್ಲಿ ತಂಗಿರಿ, ನಾನೊಂದು ಬೆಂಕಿಯನ್ನು ಕಂಡಿರುವೆನು, ಅದರಿಂದ ಏನಾದರೂ ಉರಿಸಿಕೊಂಡು ನಾನು ನಿಮ್ಮ ಬಳಿಗೆ ಬರುವೆನು, ಅಥವಾ ಬೆಂಕಿಯ ಬಳಿ ಯಾವುದಾದರೂ ಮಾರ್ಗದರ್ಶಿಯನ್ನು ಕಾಣುವೆನು. ಫಲಮ್ಮಾ ಅತಾಹಾ ನೂದಿಯ ಯಾ ಮೂಸಾ ಇನ್ನೀ ಅನ ರಬ್ಬುಕ ಫಖ್ಲಅ್ ನಅಲೈಕ್ ಇನ್ನಕ ಬಿಲ್ವಾದಿಲ್ ಮುಕದ್ದಸಿ ತುವಾ. ತರುವಾಯ ಅವರು ಅದರ ಬಳಿಗೆ ಬಂದಾಗ ಹೀಗೆ ಕರೆಯಲಾಯಿತು, ಓ ಮೂಸಾ, ಖಂಡಿತವಾಗಿಯೂ ನಾನು ತಮ್ಮ ರಬ್ಬ್ ಆಗಿರುವೆನು, ಅಂದರೆ ತಮ್ಮ ಪರಿಪಾಲಕನಾಗಿರುವೆನು. ಆದ್ದರಿಂದ ತಾವು ತಮ್ಮ ಚಪ್ಪಲಿಗಳನ್ನು ಕಳಚಿರಿ, ತಾವು ತುವಾ ಎಂಬ ಪವಿತ್ರ ಕಣಿವೆಯಲ್ಲಿರುವಿರಿ. ನಾನು ತಮ್ಮನ್ನು ಆರಿಸಿರುವೆನು, ಆದ್ದರಿಂದ ದಿವ್ಯ ಸಂದೇಶ ನೀಡಲಾಗುವುದನ್ನು ತಾವು ಕಿವಿಗೊಟ್ಟು ಆಲಿಸಿರಿ. ಇನ್ನನೀ ಅನಲ್ಲಾಹು ಲಾ ಇಲಾಹ ಇಲ್ಲಾ ಅನ ಫಅ್ಬುದನಿ ವಅಕಿಮಿಸ್ ಸಲಾತ ಲಿದಿಕ್ರಿ. ಖಂಡಿತವಾಗಿಯೂ ಅಲ್ಲಾಹು ನಾನೇ ಆಗಿರುವೆನು, ನನ್ನ ಹೊರತು ಅನ್ಯ ಆರಾಧ್ಯರಿಲ್ಲ, ಆದ್ದರಿಂದ ತಾವು ನನ್ನನ್ನು ಆರಾಧಿಸಿರಿ ಮತ್ತು ನನ್ನನ್ನು ಸ್ಮರಿಸುವುದಕ್ಕಾಗಿ ನಮಾಜನ್ನು ಸಂಸ್ಥಾಪಿಸಿರಿ. ಇನ್ನ ಸ್ಸಾಅತ ಆತಿಯತುನ್ ಅಕಾದು ಉಖ್ಫೀಹಾ ಲಿತುಜ್ಜಾ ಕುಲ್ಲು ನಫ್ಸಿನ್ ಬಿಮಾ ತಸ್ಆ. ಖಂಡಿತವಾಗಿಯೂ ಅಂತ್ಯಗಳಿಗೆಯೂ ಬಂದೇ ಬರುವುದು, ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಪರಿಶ್ರಮಕ್ಕೆ ಅನುಗುಣವಾಗಿ ಪ್ರತಿಫಲವನ್ನು ನೀಡುವ ಸಲುವಾಗಿ ನಾನು ಅದನ್ನು ಗೋಪ್ಯವಾಗಿಡುವೆನು. ಫಲಾ ಯಸುದ್ದನ್ನಕ ಅನ್ಹಾ ಮನ್ ಲಾ ಯುಮಿನು ಬಿಹಾ ವತ್ತಬಅ ಹವಾಹು ಫತರ್ದಾ. ಆದ್ದರಿಂದ ಅದರಲ್ಲಿ, ಅಂದರೆ ಅಂತ್ಯಗಳಿಗೆಯಲ್ಲಿ ವಿಶ್ವಾಸವಿಡದವರು ಮತ್ತು
ತಮ್ಮ ದೇಹೇಚ್ಛೆಗಳನ್ನು ಅನುಸರಿಸುವವರು ಅದರಿಂದ, ಅಂದರೆ ಅದರಲ್ಲಿ ವಿಶ್ವಾಸವಿಡುವುದರಿಂದ ತಮ್ಮನ್ನು ತಡೆಯದಿರಲಿ. ಹಾಗೇನಾದರೂ ಆದರೆ ತಾವು ನಾಶವಾಗುವಿರಿ. وما تلك بيمينك يا موسى ಓ ಮೂಸಾ, ತಮ್ಮ ಬಲಗೈಯಲ್ಲಿರುವುದೇನು? قال هي عصاي أتوكأ عليها وأهش بها على غنمي ولي فيها مآرب أخرى. ಅವರು ಅಂದರೆ ಮೂಸಾ ಹೇಳಿದರು, ಇದು ನನ್ನ ಬೆತ್ತ, ಇದನ್ನು ನೆಲಕ್ಕೂರಿ ನಾನು ನಿಲ್ಲುವೆನು, ಅದರಿಂದ ನಾನು ನನ್ನ ಆಡುಗಳಿಗೆ ಎಲೆಗಳನ್ನು ಉದುರಿಸುವೆನು ಮತ್ತು ಅದರಲ್ಲಿ ನನಗೆ ಇತರ ಪ್ರಯೋಜನಗಳೂ ಇವೆ. قال ألقها يا موسى ಅವನು ಅಂದರೆ ಅಲ್ಲಾಹು ಹೇಳಿದನು, ಓ ಮೂಸಾ, ತಾವು ಆ ಬೆತ್ತವನ್ನು ಕೆಳಕ್ಕೆ ಹಾಕಿರಿ. فألقاها فإذا هي حية تسعى. ಅವರು ಅದನ್ನು ಕೆಳಕ್ಕೆ ಹಾಕಿದರು, ಆಗ ಅಗೋ ಅದೊಂದು ಹಾವಾಗಿ ಓಡುತ್ತಿರುವುದು. قال خذها ولا تخف سنعيدها سيرتها الأولى. ಅವನು ಹೇಳಿದನು, ಅದನ್ನು ಹಿಡಿಯಿರಿ, ಭಯಪಡದಿರಿ, ಅದನ್ನು ನಾವು ಅದರ ಪೂರ್ವ ಸ್ಥಿತಿಗೆ ಮರಳಿಸುವೆವು. واضمم يدك إلى جناحك تخرج بيضاء من غير سوء آية أخرى. ತಾವು ತಮ್ಮ ಕೈಯನ್ನು ತಮ್ಮ ಕಂಕುಳಕ್ಕೆ ಜೋಡಿಸಿರಿ, ಯಾವುದೇ ದೋಷವಿಲ್ಲದೆ ಸ್ಪಷ್ಟ ಶ್ವೇತವರ್ಣದೊಂದಿಗೆ ಅದು ಹೊರಬರುವುದು. ಅದು ಇನ್ನೊಂದು ದೃಷ್ಟಾಂತವಾಗಿದೆ. لنريك من آياتنا الكبرى. ಇದು ನಮ್ಮ ಮಹಾ ದೃಷ್ಟಾಂತಗಳಲ್ಲಿ ಸೇರಿದ ಕೆಲವನ್ನು ನಾವು ತಮಗೆ ತೋರಿಸಿಕೊಡುವ ಸಲುವಾಗಿದೆ. اذهب إلى فرعون إنه طغى. ತಾವು ಫಿರ್ಔನನ ಬಳಿಗೆ ತೆರಳಿರಿ, ಖಂಡಿತವಾಗಿಯೂ ಅವನು ಅತಿಕ್ರಮಿಯಾಗಿರುವನು. قال رب اشرح لي صدري. ಅವರು ಅಂದರೆ ಮೂಸಾ ಹೇಳಿದರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನನ್ನ ಹೃದಯವನ್ನು ವಿಶಾಲಗೊಳಿಸು. ويسر لي أمري. ನನಗೆ ನನ್ನ ಕಾರ್ಯವನ್ನು ಸರಳಗೊಳಿಸು. واحلل عقدة من لساني يفقه قولي. ಜನರು ನನ್ನ ಮಾತನ್ನು ಗ್ರಹಿಸುವುದಕ್ಕಾಗಿ ನನ್ನ ನಾಲಗೆಯ ಕಟ್ಟುಗಳನ್ನು ಬಿಚ್ಚಿ ಹಾಕು. واجعل لي وزيرا من أهلي. ನನಗೆ ನನ್ನ ಕುಟುಂಬದಲ್ಲಿ ಸೇರಿದ ಒಬ್ಬ ಸಹಾಯಕನನ್ನು ಮಾಡಿಕೊಡು. هارون أخي. ನನ್ನ ಸಹೋದರನಾದ ಹಾರೂನನ್ನು. أشدد به أزري. ಅವನ ಮೂಲಕ ನನ್ನ ಶಕ್ತಿಯನ್ನು ಬಲಪಡಿಸು. وأشركه في أمري. ನನ್ನ ಕಾರ್ಯದಲ್ಲಿ ಅವನನ್ನು ಸಹಭಾಗಿಯನ್ನಾಗಿ ಮಾಡು. كي نسبحك كثيرا. ನಾವು ನಿನ್ನ ಪರಿಪಾವನತೆಯನ್ನು ಹೇರಳವಾಗಿ ಕೊಂಡಾಡಲು ونذكرك كثيرا. ಮತ್ತು ನಿನ್ನನ್ನು ಹೇರಳವಾಗಿ ಸ್ಮರಿಸಲು. إنك كنت بنا بصيرا. ಖಂಡಿತವಾಗಿಯೂ ನೀನು ನಮ್ಮನ್ನು ಸದಾ ವೀಕ್ಷಿಸುವವನಾಗಿರುವೆ. قال قد أوتيت سؤلك يا موسى. ಅಲ್ಲಾಹು ಹೇಳಿದನು, ಓ ಮೂಸಾ, ತಾವು ಕೇಳಿರುವುದನ್ನು ತಮಗೆ ನೀಡಲಾಗಿದೆ. ولقد مننا عليك مرة أخرى. ಇನ್ನೊಂದು ಸಂದರ್ಭದಲ್ಲೂ ನಾವು ತಮಗೆ ಅನುಗ್ರಹವನ್ನು ನೀಡಿದ್ದೆವು. إذ أوحينا إلى أمك ما يوحى. ತಮ್ಮ ತಾಯಿಗೆ ಸಂದೇಶ ನೀಡಬೇಕಾದ ವಿಷಯವನ್ನು ನಾವು ಸಂದೇಶ ನೀಡಿದ ಸಂದರ್ಭ. أن اقذفيه في التابوت فاقذفيه في اليم فليلقه اليم بالساحل يأخذه عدو لي وعدو له وألقيت عليك محبة مني ولتصنع على عيني. ತಾವು ಅವರನ್ನು ಅಂದರೆ ಮಗುವನ್ನು ಪೆಟ್ಟಿಗೆಯಲ್ಲಿಟ್ಟು ನದಿಯಲ್ಲಿ ಹಾಕಿರಿ, ಆಗ ನದಿಯು ಆ ಪೆಟ್ಟಿಗೆಯನ್ನು ದಡಕ್ಕೆ ಒಯ್ಯುವುದು. ನನ್ನ ಮತ್ತು ಅವರ ಶತ್ರುವಾಗಿರುವವನು ಅವರನ್ನು ತೆಗೆದುಕೊಳ್ಳುವನು. ಓ ಮೂಸಾ, ನನ್ನ ವತಿಯ ಪ್ರೀತಿಯನ್ನು ನಾನು ತಮ್ಮ ಮೇಲೆ ಇಟ್ಟಿರುವೆನು.
ತಾವು ನನ್ನ ಮೇಲ್ನೋಟದಲ್ಲಿ ಬೆಳೆಯುವ ಸಲುವಾಗಿ. إذ تمشي أختك فتقول هل أدلكم على من يكفله فرجعناك إلى أمك كي تقر عينها ولا تحزن وقتلت نفسا فنجيناك من الغم وفتناك فتونا فلبثت سنين في أهل مدين ثم جئت على قدر يا موسى. ತಮ್ಮ ಸಹೋದರಿ ನಡೆಯುತ್ತಾ ಬಂದು ಇವನ ಅಂದರೆ ಮಗುವಿನ ಲಾಲನೆ ಪಾಲನೆಯನ್ನು ವಹಿಸುವ ಒಬ್ಬರ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡಲೇ ಎಂದು ಕೇಳಿದ ಸಂದರ್ಭ. ತರುವಾಯ ನಾವು ತಮ್ಮನ್ನು ತಮ್ಮ ತಾಯಿಯ ಬಳಿಗೆ ಆಕೆಯ ಅಂದರೆ ತಾಯಿಯ ಕಣ್ಮಣ ತಣಿಸಲು ಮತ್ತು ಆಕೆ ದುಃಖಿಸದಿರಲು ಮರಳಿಸಿದೆವು. ತಾವು ಒಬ್ಬ ವ್ಯಕ್ತಿಯನ್ನು ಕೊಂದಾಗ ಅದರ ದುಃಖದಿಂದ ನಾವು ತಮ್ಮನ್ನು ರಕ್ಷಿಸಿದೆವು. ಅನೇಕ ಪರೀಕ್ಷೆಗಳ ಮೂಲಕ ನಾವು ತಮ್ಮನ್ನು ಪರೀಕ್ಷಿಸಿದೆವು. ತರುವಾಯ ತಾವು ಮದಿಯನ್ ಜನರೊಂದಿಗೆ ಹಲವು ವರ್ಷ ವಾಸಿಸಿದಿರಿ. ತರುವಾಯ ಓ ಮೂಸಾ, ನನ್ನ ತೀರ್ಮಾನದಂತೆ ತಾವು ಬಂದಿರುವಿರಿ. ನನ್ನ ಸ್ವಂತ ವಿಷಯಕ್ಕಾಗಿ ನಾನು ತಮ್ಮನ್ನು ಬೆಳೆಸಿರುವೆನು. ಇದ್ಹಬ್ ಅಂತ ವಅಖೂಕ ಬಿಆಯಾತಿ ವಲಾ ತನಿಯಾ ಫೀ ದಿಕ್ರಿ. ತಾವು ಮತ್ತು ತಮ್ಮ ಸಹೋದರ ನನ್ನ ದೃಷ್ಟಾಂತಗಳೊಂದಿಗೆ ತೆರಳಿರಿ. ನನ್ನನ್ನು ಸ್ಮರಿಸುವ ವಿಷಯದಲ್ಲಿ ತಾವು ಉದಾಸೀನರಾಗದಿರಿ. ಇದ್ಹಬಾ ಇಲಾ ಫಿರ್ಔನ ಇನ್ನಹು ತಗಾ. ನೀವಿಬ್ಬರೂ ಫಿರ್ಔನನ ಬಳಿಗೆ ಹೋಗಿರಿ, ಖಂಡಿತವಾಗಿಯೂ ಅವನು ಅತಿಕ್ರಮಿಯಾಗಿರುವನು. ಫಕೂಲಾ ಲಹು ಕೌಲನ್ ಲಯ್ಯಿನನ್ ಲಅಲ್ಲಹು ಯತದಕ್ಕರು ಔ ಯಖ್ಶಾ. ನೀವು ಅವನೊಂದಿಗೆ ಸೌಮ್ಯವಾದ ಮಾತನ್ನು ಹೇಳಿರಿ. ಒಂದು ವೇಳೆ ಅವನು ಚಿಂತಿಸಿ ಗ್ರಹಿಸಲೂಬಹುದು ಅಥವಾ ಭಯಪಡಲೂಬಹುದು. قال ربنا إننا نخاف أن يفرط علينا أو أن يطغى. ಅವರಿಬ್ಬರು ಹೇಳಿದರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ಅವನು ಅಂದರೆ ಫಿರ್ಔನ್ ನಮ್ಮ ಮೇಲೆ ಮುಗಿಬೀಳುವನೋ ಅಥವಾ ಅತಿಕ್ರಮವೆಸಗುವನೋ ಎಂದು ನಾವು ಭಯಪಡುತ್ತಿರುವೆವು. قال لا تخافا إنني معكما أسمع وأرى. ಅವನು ಅಂದರೆ ಅಲ್ಲಾಹು ಹೇಳಿದನು, ನೀವು ಭಯಪಡದಿರಿ, ಖಂಡಿತವಾಗಿಯೂ ನಾನು ನಿಮ್ಮೊಂದಿಗಿರುವೆನು, ನಾನು ಆಲಿಸುತ್ತಲೂ ನೋಡುತ್ತಲೂ ಇರುವೆನು. فأتياه فقولا إنا رسولا ربك فأرسل معنا بني إسرائيل ولا تعذبهم قد جئناك بآية من ربك والسلام على من اتبع الهدى. ನೀವಿಬ್ಬರೂ ಅವನ ಬಳಿಗೆ ತೆರಳಿ ಹೇಳಿರಿ, ಖಂಡಿತವಾಗಿಯೂ ನಾವು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಸಂದೇಶವಾಹಕರಾಗಿರುವೆವು. ಆದ್ದರಿಂದ ಇಸ್ರಾಯೇಲ್ ಸಂತತಿಯನ್ನು ನಮ್ಮೊಂದಿಗೆ ಕಳುಹಿಸಿರಿ, ಅವರನ್ನು ಹಿಂಸಿಸದಿರಿ. ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ಕಡೆಯ ದೃಷ್ಟಾಂತದೊಂದಿಗೆ ನಾವು ತಮ್ಮ ಬಳಿಗೆ ಬಂದಿರುವೆವು. ಸನ್ಮಾರ್ಗವನ್ನು ಅನುಸರಿಸಿದವರ ಮೇಲೆ ಶಾಂತಿ ಇರುವುದು. ಇನ್ನಾ qad ಊಹಿಯ ಇಲೈನಾ ಅನ್ನಲ್ ಅದಾಬ ಅಲಾ ಮನ್ ಕzzಬ ವತವಲ್ಲಾ. ನಿಷೇಧಿಸಿದವರಿಗೆ ಮತ್ತು ವಿಮುಖರಾದವರಿಗೆ ಶಿಕ್ಷೆ ಇರುವುದೆಂದು ಖಂಡಿತವಾಗಿಯೂ ನಮಗೆ ದಿವ್ಯ ಸಂದೇಶ ನೀಡಲಾಗಿದೆ. قال فمن ربكما يا موسى. ಅವನು ಅಂದರೆ ಫಿರ್ಔನ್ ಕೇಳಿದನು, ಓ ಮೂಸಾ, ಹಾಗಾದರೆ ನಿಮ್ಮಿಬ್ಬರ ರಬ್ ಅಂದರೆ ನಿಮ್ಮಿಬ್ಬರ ಪರಿಪಾಲಕ ಯಾರು? قال ربنا الذي أعطى كل شيء خلقه ثم هدى. ಅವರು ಹೇಳಿದರು, ಪ್ರತಿಯೊಂದು ವಸ್ತುವಿಗೂ ಅದರ ಗುಣಲಕ್ಷಣವನ್ನು ನೀಡಿ ತರುವಾಯ ಅದಕ್ಕೆ ಮಾರ್ಗದರ್ಶನ ಮಾಡಿದವನಾರೋ ಅವನೇ ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕ. قال فما بال القرون الأولى.
ಅವನು ಹೇಳಿದನು, ಹಾಗಾದರೆ ಗತ ತಲೆಮಾರುಗಳ ಸ್ಥಿತಿ ಏನು? قال علمها عند ربي في كتاب لا يضل ربي ولا ينسى. ಅವರು ಹೇಳಿದರು, ಅವರ ಬಗ್ಗೆ ಇರುವ ಜ್ಞಾನವು ನನ್ನ ರಬ್ಬಿನ ಅಂದರೆ ನನ್ನ ಪರಿಪಾಲಕನ ಬಳಿ ಒಂದು ಗ್ರಂಥದಲ್ಲಿದೆ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಪ್ರಮಾದವೆಸಗಲಾರನು ಮತ್ತು ಅವನು ಏನನ್ನೂ ಮರೆಯಲಾರನು. الذي جعل لكم الأرض مهدا وسلك لكم فيها سبلا وأنزل من السماء ماء فأخرجنا به أزواجا من نبات شتى. ಭೂಮಿಯನ್ನು ನಿಮಗೊಂದು ತೊಟ್ಟಿಲನ್ನಾಗಿ ಮಾಡಿಕೊಟ್ಟವನು, ಅದರಲ್ಲಿ ನಿಮಗೆ ದಾರಿಗಳನ್ನು ತೆರೆದುಕೊಟ್ಟವನು ಮತ್ತು ಆಕಾಶದಿಂದ ಮಳೆ ನೀರನ್ನು ಇಳಿಸಿಕೊಟ್ಟವನು. ತರುವಾಯ ಅದರ ಅಂದರೆ ನೀರಿನ ಮೂಲಕ ನಾವು ಅಂದರೆ ಅಲ್ಲಾಹು ವಿವಿಧ ತರಹದ ಸಸ್ಯಗಳಿಂದ ಜೋಡಿಗಳನ್ನು ಉತ್ಪಾದಿಸಿದೆವು. ಕುಲು ವರ್ಔ ಅನ್ಆಮಕುಂ ಇನ್ನ ಫೀ ذلك ಲಆಯಾತಿನ್ ಲಿಉಲಿನ್ ನುಹಾ. ನೀವು ತಿನ್ನಿರಿ ಮತ್ತು ನಿಮ್ಮ ಜಾನುವಾರುಗಳನ್ನು ಮೇಯಿಸಿರಿ, ಬುದ್ಧಿವಂತರಿಗೆ ಖಂಡಿತವಾಗಿಯೂ ಅದರಲ್ಲಿ ದೃಷ್ಟಾಂತಗಳಿವೆ. ಮಿನ್ಹಾ ಖಲಕನಾಕುಂ ವಫೀಹಾ ನುഈದುಕುಂ ವಮಿನ್ಹಾ ನುಖ್ರಿಜುಕುಂ ತಾರತನ್ ಉಖ್ರಾ. ನಾವು ನಿಮ್ಮನ್ನು ಅದರಿಂದಲೇ ಅಂದರೆ ಭೂಮಿಯಿಂದಲೇ ಸೃಷ್ಟಿಸಿರುವೆವು, ನಿಮ್ಮನ್ನು ಅದರೆಡೆಗೆ ಮರಳಿಸುವೆವು ಮತ್ತು ಅದರಿಂದಲೇ ನಿಮ್ಮನ್ನು ಪುನಃ ಹೊರತರುವೆವು. ವಲಕದ್ ಅರೈನಾಹು ಆಯಾತಿನಾ ಕುಲ್ಲಹಾ ಫಕذب ವಅಬಾ. ನಾವು ಅವನಿಗೆ ಅಂದರೆ ಫಿರ್ಔನ್ಗೆ ನಮ್ಮ ದೃಷ್ಟಾಂತಗಳನ್ನು ಒಂದೊಂದಾಗಿ ತೋರಿಸಿಕೊಟ್ಟೆವು, ಆದರೆ ಅವನು ನಿಷೇಧಿಸಿದನು ಮತ್ತು ನಿರಾಕರಿಸಿದನು. قال أجئتنا لتخرجنا من أرضنا بسحرك يا موسى. ಅವನು ಹೇಳಿದನು, ಓ ಮೂಸಾ, ನೀನು ನಿನ್ನ ಮಾಂತ್ರಿಕತೆಯನ್ನು ಬಳಸಿ ನಮ್ಮನ್ನು ನಮ್ಮ ದೇಶದಿಂದ ಹೊರಗಟ್ಟುವ ಸಲುವಾಗಿ ನಮ್ಮ ಬಳಿಗೆ ಬಂದಿರುವೆಯಾ? فلنأتينك بسحر مثله فاجعل بيننا وبينك موعدا لا نخلفه نحن ولا أنت مكانا سوى. ಹಾಗಾದರೆ ಅದಕ್ಕೆ ಸಮಾನವಾಗಿರುವ ಮಾಂತ್ರಿಕತೆಯನ್ನು ನಾವು ನಿನ್ನ ಬಳಿಗೆ ತರುವೆವು. ಆದ್ದರಿಂದ ನೀನು ನಮ್ಮ ಮತ್ತು ನಿನ್ನ ಮಧ್ಯೆ ಒಂದು ಅವಧಿಯನ್ನು ನಿಶ್ಚಯಿಸು, ಅದನ್ನು ನಾವಾಗಲಿ ನೀನಾಗಲಿ ಉಲ್ಲಂಘಿಸಬಾರದು, ಅದು ಮಧ್ಯಮವಾಗಿರುವ ಒಂದು ಸ್ಥಳದಲ್ಲಾಗಿರಲಿ. قال موعدكم يوم الزينة وأن يحشر الناس ضحى. ಅವರು ಹೇಳಿದರು, ನಿಮಗಿರುವ ಅವಧಿಯು ಉತ್ಸವ ದಿನವಾಗಿದೆ, ಅಂದು ಪೂರ್ವಾಹ್ನ ಜನರನ್ನು ಒಟ್ಟುಗೂಡಿಸಲಾಗಲಿ. فتولى فرعون فجمع كيده ثم أتى. ತರುವಾಯ ಫಿರ್ಔನ್ ನಿರ್ಗಮಿಸಿದನು, ತನ್ನ ತಂತ್ರವನ್ನು ಒಟ್ಟುಗೂಡಿಸಿದನು, ನಂತರ ಅವನು ನಿಶ್ಚಿತ ಸಮಯಕ್ಕೆ ಬಂದನು. قال لهم موسى ويلكم لا تفتروا على الله كذبا فيسحتكم بعذاب وقد خاب من افترى. ಮೂಸಾ ಅವರೊಂದಿಗೆ ಹೇಳಿದರು, ನಿಮಗೆ ವಿನಾಶ ಕಾದಿದೆ, ನೀವು ಅಲ್ಲಾಹುವಿನ ಮೇಲೆ ಸುಳ್ಳನ್ನು ಹೆಣೆಯದಿರಿ. ಹಾಗೆ ಮಾಡಿದರೆ ಯಾವುದಾದರೂ ಒಂದು ಶಿಕ್ಷೆಯ ಮೂಲಕ ಅವನು ನಿಮ್ಮನ್ನು ನಾಶ ಮಾಡುವನು. ಸುಳ್ಳನ್ನು ಹೆಣೆಯುವವನಾರೋ ಅವನು ಖಂಡಿತವಾಗಿಯೂ ಪರಾಭವಗೊಂಡಿರುವನು. فتنازعوا أمرهم بينهم وأسروا النجوى. ಇದನ್ನು ಕೇಳಿದಾಗ ಅವರು ಅಂದರೆ ಜನರು ಪರಸ್ಪರ ತಮ್ಮೊಳಗೆ ಭಿನ್ನಮತ ತಾಳಿದರು, ಅವರು ರಹಸ್ಯ ಸಂಭಾಷಣೆ ಮಾಡತೊಡಗಿದರು. قالوا إن هذان لساحران يريدان أن
ليخرجاكم من أرضكم بسحرهما ويذهبا بطريقتكم المثلى. ತರುವಾಯ ಅವರು ಹೇಳಿದರು, ಖಂಡಿತವಾಗಿಯೂ ಇವರಿಬ್ಬರೂ ಮಾಂತ್ರಿಕರಾಗಿರುವರು. ಇವರು ತಮ್ಮ ಮಾಂತ್ರಿಕತೆಯಿಂದ ನಿಮ್ಮನ್ನು ನಿಮ್ಮ ದೇಶದಿಂದ ಹೊರಗಟ್ಟಲು ಮತ್ತು ನಿಮ್ಮ ಮಾದರಿಯೋಗ್ಯವಾದ ಸಂಪ್ರದಾಯವನ್ನು ನಾಶ ಮಾಡಲು ಬಯಸುತ್ತಿರುವರು. فأجمعوا كيدكم ثم أتوا صفا وقد أفلح اليوم من استعلى. ಆದ್ದರಿಂದ ನೀವು ನಿಮ್ಮ ತಂತ್ರವನ್ನು ಒಕ್ಕೊರಲಿನಿಂದ ನಿರ್ಧರಿಸಿರಿ. ತರುವಾಯ ಒಂದೇ ಸಾಲಿನಲ್ಲಿ ಬನ್ನಿರಿ. ಮೇಲುಗೈ ಸಾಧಿಸಿದವರೇ ಇಂದು ಜಯಗಳಿಸುವರು. قالوا يا موسى إما أن تلقي وإما أن نكون أول من ألقى. ಅವರು ಅಂದರೆ ಮಾಂತ್ರಿಕರು ಹೇಳಿದರು, ಓ ಮೂಸಾ, ಒಂದೋ ತಾವು ಹಾಕಿರಿ ಅಥವಾ ಮೊದಲು ಹಾಕುವವರು ನಾವಾಗುವೆವು. قال بل ألقوا فإذا حبالهم وعصيهم يخيل إليه من سحرهم أنها تسعى. ಅವರು ಅಂದರೆ ಮೂಸಾ ಹೇಳಿದರು, ಅಲ್ಲ, ನೀವು ಹಾಕಿರಿ. ಆಗ ಅಗೋ, ಅವರ ಮಾಂತ್ರಿಕತೆಯಿಂದಾಗಿ ಅವರ ಹಗ್ಗಗಳು ಮತ್ತು ಬೆತ್ತಗಳು ಚಲಿಸುತ್ತಿರುವುದಾಗಿ ಅವರಿಗೆ ಭಾಸವಾಯಿತು. فأوجس في نفسه خيفة موسى. ಆಗ ಮೂಸಾರಿಗೆ ತಮ್ಮ ಮನದಲ್ಲಿ ಭಯ ಮೂಡಿತು. قلنا لا تخف إنك أنت الأعلى. ನಾವು ಹೇಳಿದೆವು, ಭಯಪಡದಿರಿ, ಖಂಡಿತವಾಗಿಯೂ ಮೇಲುಗೈ ಸಾಧಿಸುವವರು ತಾವೇ ಆಗಿರುವಿರಿ. وألق ما في يمينك تلقف ما صنعوا إنما صنعوا كيد ساحر ولا يفلح الساحر حيث أتى. ತಾವು ತಮ್ಮ ಬಲಗೈಯಲ್ಲಿರುವುದನ್ನು ಅಂದರೆ ಬೆತ್ತವನ್ನು ಹಾಕಿರಿ. ಅವರು ನಿರ್ಮಿಸಿದ್ದೆಲ್ಲವನ್ನೂ ಅದು ನುಂಗುವುದು. ಅವರು ಮಾಡಿರುವುದು ಮಾಂತ್ರಿಕನ ತಂತ್ರ ಮಾತ್ರವಾಗಿದೆ. ಮಾಂತ್ರಿಕನು ಎಲ್ಲೇ ಹೋದರೂ ಯಶಸ್ವಿಯಾಗಲಾರನು. فألقي السحرة سجدا قالوا آمنا برب هارون وموسى. ಆಗ ಮಾಂತ್ರಿಕರು ಸಾಷ್ಟಾಂಗ ಬಿದ್ದರು. ಅವರು ಹೇಳಿದರು, ನಾವು ಹಾರೂನ್ ಮತ್ತು ಮೂಸಾರ ರಬ್ಬಿನಲ್ಲಿ ಅಂದರೆ ಪರಿಪಾಲಕನಲ್ಲಿ ವಿಶ್ವಾಸವಿಟ್ಟಿರುವೆವು. قال آمنتم له قبل أن آذن لكم إنه لكبيركم الذي علمكم السحر فلأقطعن أيديكم وأرجلكم من خلاف ولأصلبنكم في جذوع النخل ولتعلمن أينا أشد عذابا وأبقى. ಅವನು ಹೇಳಿದನು, ನಾನು ನಿಮಗೆ ಅನುಮತಿ ಕೊಡುವ ಮೊದಲೇ ನೀವು ಅವನಲ್ಲಿ ವಿಶ್ವಾಸವಿಟ್ಟಿರಾ? ಖಂಡಿತವಾಗಿಯೂ ಅವನು ನಿಮಗೆ ಮಾಂತ್ರಿಕತೆಯನ್ನು ಕಲಿಸಿಕೊಟ್ಟ ನಿಮ್ಮ ಮುಖಂಡನಾಗಿರುವನು. ಆದ್ದರಿಂದ ಖಂಡಿತವಾಗಿಯೂ ನಾನು ನಿಮ್ಮ ಕೈಕಾಲುಗಳನ್ನು ವಿರುದ್ಧ ದಿಕ್ಕಿನಿಂದ ಕತ್ತರಿಸುವೆನು ಮತ್ತು ಖರ್ಜೂರ ಮರದ ಕಾಂಡದಲ್ಲಿ ನಿಮ್ಮನ್ನು ಶಿಲುಬೆಗೇರಿಸುವೆನು. ನಮ್ಮಲ್ಲಿ ಅತಿ ಕಠಿಣವಾದ ಮತ್ತು ದೀರ್ಘಕಾಲ ಅವಶೇಷಿಸುವ ಶಿಕ್ಷೆಯನ್ನು ನೀಡುವವನು ಯಾರೆಂದು ಖಂಡಿತವಾಗಿಯೂ ನೀವು ಅರಿಯಲಿರುವಿರಿ. قالوا لن نؤثرك على ما جاءنا من البينات والذي فطرنا فاقض ما أنت قاض إنما تقضي هذه الحياة الدنيا. ಅವರು ಹೇಳಿದರು, ನಮ್ಮ ಬಳಿಗೆ ಬಂದಿರುವ ಪ್ರತ್ಯಕ್ಷ ಪುರಾವೆಗಳಿಗಿಂತಲೂ ಮತ್ತು ನಮ್ಮನ್ನು ಸೃಷ್ಟಿಸಿದವನಿಗಿಂತಲೂ ಹೆಚ್ಚಿನ ಆದ್ಯತೆಯನ್ನು ನಾವು ತಮಗೆಂದೂ ನೀಡಲಾರೆವು. ಆದ್ದರಿಂದ ತಾವು ಏನನ್ನು ವಿಧಿಸುವಿರೋ ಅದನ್ನು ವಿಧಿಸಿರಿ. ತಮಗೆ ವಿಧಿಸಲು ಸಾಧ್ಯವಾಗುವುದು ಇಹಲೋಕ ಜೀವನದಲ್ಲಿ ಮಾತ್ರವಾಗಿದೆ. إنا آمنا برب
أمرنا ليغفر لنا خطايانا وما أكرهتنا عليه من السحر والله خير وأبقى. ನಾವು ಮಾಡಿದ ಪಾಪಗಳನ್ನು ಮತ್ತು ತಾವು ನಮ್ಮಿಂದ ಬಲವಂತವಾಗಿ ಮಾಡಿಸಿದ ಮಾಂತ್ರಿಕತೆಯನ್ನು ಅವನು ನಮಗೆ ಕ್ಷಮಿಸುವ ಸಲುವಾಗಿ ನಾವು ನಮ್ಮ ರಬ್ಬಿನಲ್ಲಿ, ಅಂದರೆ ನಮ್ಮ ಪರಿಪಾಲಕನಲ್ಲಿ ವಿಶ್ವಾಸವಿಟ್ಟಿರುವೆವು. ಅಲ್ಲಾಹು ಅತ್ಯುತ್ತಮನು, ಶಾಶ್ವತವಾಗಿ ಅಸ್ತಿತ್ವದಲ್ಲಿರುವವನೂ ಆಗಿರುವನು. ಇನ್ನಹು ಮನ್ ಯಅತಿ ರಬ್ಬಹು ಮುಜ್ರಿಮನ್ ಫಇನ್ನ ಲಹು ಜಹನ್ನಮ ಲಾ ಯಮೂತು ಫೀಹಾ ವಲಾ ಯಹ್ಯಾ. ಖಂಡಿತವಾಗಿಯೂ ಯಾರು ತನ್ನ ರಬ್ಬಿನ, ಅಂದರೆ ತನ್ನ ಪರಿಪಾಲಕನ ಬಳಿಗೆ ಅಪರಾಧಿಯಾಗಿ ಬರುವನೋ ಅವನಿಗಿರುವುದು ನರಕಾಗ್ನಿಯಾಗಿದೆ. ಅವನು ಅದರಲ್ಲಿ ಮರಣ ಹೊಂದುವುದೋ ಜೀವಿಸುವುದೋ ಇಲ್ಲ. ومن يأته مؤمنا قد عمل الصالحات فأولئك لهم الدرجات العلى. ಯಾರು ಅವನ ಬಳಿಗೆ ಸತ್ಯವಿಶ್ವಾಸಿಯಾಗಿಯೂ ಸತ್ಕರ್ಮವೆಸಗಿದವನಾಗಿಯೂ ಬರುವನೋ ಅಂತಹವರಿಗೆ ಉನ್ನತ ಪದವಿಗಳಿರು. ಜನ್ನಾತು ಅದ್ನಿನ್ ತಜ್ರಿ ಮಿನ್ ತಹ್ತಿಹಲ್ ಅನ್ಹಾರು ಖಾಲಿದೀನ ಫೀಹಾ ವದಾಲಿಕ ಜಜಾಉ ಮನ್ ತಜಕ್ಕಾ. ತಳಭಾಗದಿಂದ ನದಿಗಳು ಹರಿಯುವ ಶಾಶ್ವತವಾಗಿರುವ ಸ್ವರ್ಗೋದ್ಯಾನಗಳು, ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಅದು ಪರಿಶುದ್ಧಿ ಗಳಿಸಿದವರಿಗಿರುವ ಪ್ರತಿಫಲವಾಗಿದೆ. ವಲಕದ್ ಔಹೈನಾ ಇಲಾ ಮೂಸಾ ಅನ್ ಅಸ್ರಿ ಬಿಇಬಾದಿ ಫದ್ರಿಬ್ ಲಹುಂ ತರೀಕನ್ ಫಿಲ್ ಬಹ್ರಿ ಯಬಸನ್ ಲಾ ತಖಾಫು ದರಕನ್ ವಲಾ ತಖ್ಶಾ. ನಾವು ಮೂಸಾರಿಗೆ ದಿವ್ಯ ಸಂದೇಶವನ್ನು ನೀಡಿದೆವು. ರಾತ್ರಿ ವೇಳೆಯಲ್ಲಿ ನನ್ನ ದಾಸರೊಂದಿಗೆ ಹೊರಡಿರಿ, ತರುವಾಯ ಅವರಿಗೆ ಸಮುದ್ರದ ಮೂಲಕ ಒಂದು ಒಣಗಿದ ಹಾದಿಯನ್ನು ಮಾಡಿಕೊಡಿರಿ. ಶತ್ರುಗಳು ಹಿಂಬಾಲಿಸಿ ಬರುವರೆಂದು ತಾವು ಭಯಪಡದಿರಿ, ತಾವು ಏನನ್ನೂ ಭಯಪಡದಿರಿ. فأتبعهم فرعون بجنوده فغشيهم من اليم ما غشيهم. ಆಗ ಫಿರ್ಔನ್ ತನ್ನ ಸೈನ್ಯದೊಂದಿಗೆ ಅವರನ್ನು ಹಿಂಬಾಲಿಸಿದನು. ಆಗ ಸಮುದ್ರದಿಂದ ಅವರನ್ನು ಬಾಧಿಸಿದ್ದೆಲ್ಲವೂ ಅವರನ್ನು ಬಾಧಿಸಿತು. وأضل فرعون قومه وما هدى. ಫಿರ್ಔನ್ ತನ್ನ ಜನರನ್ನು ಪಥಭ್ರಷ್ಟಗೊಳಿಸಿದನು, ಅವನು ಅವರನ್ನು ಸನ್ಮಾರ್ಗದೆಡೆಗೆ ಮುನ್ನಡೆಸಲಿಲ್ಲ. ಯಾ ಬನೀ ಇಸ್ರಾಯೀಲ قد أنجيناكم من عدوكم وواعدناكم جانب الطور الأيمن ونزلنا عليكم المن والسلوى. ಓ ಇಸ್ರಾಯೀಲ್ ಸಂತತಿಗಳೇ, ನಾವು ನಿಮ್ಮನ್ನು ನಿಮ್ಮ ಶತ್ರುವಿನಿಂದ ರಕ್ಷಿಸಿದೆವು. ತೂರ್ ಪರ್ವತದ ಬಲಭಾಗವನ್ನು ನಾವು ನಿಮಗೆ ವಾಗ್ದಾನ ಮಾಡಿದೆವು. ಮನ್ನ ಮತ್ತು ಸಲ್ವಾವನ್ನು ನಾವು ನಿಮಗೆ ಇಳಿಸಿಕೊಟ್ಟೆವು. ಕುಲೂ ಮಿನ್ ತಯ್ಯಿಬಾತಿ ಮಾ ರಜಕ್ನಾಕುಂ ವಲಾ ತತಗೌ ಫೀಹಿ ಫಯಹಿಲ್ಲ ಅಲೈಕುಂ ಗದಬಿ ವಮನ್ ಯಹ್ಲಿಲ್ ಅಲೈಹಿ ಗದಬಿ ಫಕದ್ ಹವಾ. ನಾವು ನಿಮಗೆ ಒದಗಿಸಿರುವ ಉತ್ತಮವಾದ ವಸ್ತುಗಳಿಂದ ತಿನ್ನಿರಿ, ಆದರೆ ಅದರಲ್ಲಿ ಮಿತಿಮೀರದಿರಿ. ಮಿತಿಮೀರಿದರೆ ನನ್ನ ಕ್ರೋಧವು ನಿಮ್ಮ ಮೇಲೆ ಇಳಿಯುವುದು. ಯಾರ ಮೇಲೆ ನನ್ನ ಕ್ರೋಧವು ಇಳಿಯುವುದೋ ಅವನು ನಾಶವಾಗಿ ಹೋಗುವನು. ವಇನ್ನೀ ಲಗಫಾರುನ್ ಲಿಮನ್ ತಾಬ ವಆಮನ ವಅಮಿಲ ಸಾಲಿಹನ್ ಸುಮ್ಮ ಇಹ್ತದಾ. ಪಶ್ಚಾತ್ತಾಪ ಪಡುವವರಿಗೆ, ವಿಶ್ವಾಸವಿಡುವವರಿಗೆ ಮತ್ತು ಸತ್ಕರ್ಮವೆಸಗುವವರಿಗೆ, ತರುವಾಯ ಸನ್ಮಾರ್ಗದಲ್ಲಿ ಅಚಲವಾಗಿ ನೆಲೆಗೊಳ್ಳುವವರಿಗೆ ಖಂಡಿತವಾಗಿಯೂ ನಾನು ಅತ್ಯಧಿಕವಾಗಿ ಕ್ಷಮಿಸುವೆನು. ವಮಾ ಅಅಜಲಕ ಅನ್ ಕೌಮಿಕ ಯಾ ಮೂಸಾ. ಅಲ್ಲಾಹು ಹೇಳಿದನು, ಓ ಮೂಸಾ, ತಾವು ತಮ್ಮ ಜನರನ್ನು ಬಿಟ್ಟು
ಆತುರಪಟ್ಟು ಬರಲು ಕಾರಣವೇನು? قال هم أولئك على أثري وعجلت إليك رب لترضى. ಅವರು ಹೇಳಿದರು, ಅವರು ನನ್ನ ಹಿಂದೆಯೇ ಇರುವರು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನೀನು ಸಂತೃಪ್ತನಾಗುವ ಸಲುವಾಗಿ ನಾನು ನಿನ್ನ ಬಳಿಗೆ ಆತುರಪಟ್ಟು ಬಂದಿರುವೆನು. قال فإنا قد فتنا قومك من بعدك وأضلهم السامري. ಅಲ್ಲಾಹು ಹೇಳಿದನು, ಆದರೆ ತಾವು ಹೋದ ಬಳಿಕ ನಾವು ತಮ್ಮ ಜನರನ್ನು ಪರೀಕ್ಷಿಸಿದೆವು, ಸಾಮಿರಿ ಅವರನ್ನು ಪಥಭ್ರಷ್ಟಗೊಳಿಸಿದನು. فرجع موسى إلى قومه غضبان أسفا قال يا قوم ألم يعدكم ربكم وعدا حسنا أفطال عليكم العهد أم أردتم أن يحل عليكم غضب من ربكم فأخلفتم موعدي. ಆಗ ಮೂಸಾ ತಮ್ಮ ಜನರ ಬಳಿಗೆ ಕುಪಿತರಾಗಿ ಮತ್ತು ದುಃಖಿತರಾಗಿ ಮರಳಿದರು. ಅವರು ಹೇಳಿದರು, ಓ ನನ್ನ ಜನರೇ, ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ನಿಮಗೊಂದು ಉತ್ತಮವಾದ ವಾಗ್ದಾನವನ್ನು ನೀಡಿಲ್ಲವೇ? ಆದರೂ ನಿಮಗೆ ಅವಧಿಯು ದೀರ್ಘವಾಗಿ ಹೋಯಿತೇ? ಅಥವಾ ನಿಮ್ಮ ರಬ್ಬಿನ ಅಂದರೆ ನಿಮ್ಮ ಪರಿಪಾಲಕನ ವತಿಯ ಕ್ರೋಧವು ನಿಮ್ಮ ಮೇಲೆ ಇಳಿಯಲೆಂದು ಆಶಿಸಿ ನೀವು ನನ್ನೊಂದಿಗಿನ ಕರಾರನ್ನು ಉಲ್ಲಂಘಿಸಿದಿರಾ? قالوا ما أخلفنا موعدك بملكنا ولكننا حملنا أوزارا من زينة القوم فقذفناها فكذلك ألقى السامري. ಅವರು ಹೇಳಿದರು, ನಾವು ನಮ್ಮಿಷ್ಟ ಪ್ರಕಾರ ತಮ್ಮೊಂದಿಗಿನ ಕರಾರನ್ನು ಉಲ್ಲಂಘಿಸಿಲ್ಲ, ಆದರೆ ಆ ಜನತೆಯ ಆಭರಣಗಳ ಹೊರೆಗಳನ್ನು ನಮ್ಮ ಮೇಲೆ ಹೊರಿಸಲಾಗಿತ್ತು. ತರುವಾಯ ನಾವು ಅದನ್ನು ಬೆಂಕಿಗೆ ಎಸೆದೆವು. ಆಗ ಸಾಮಿರಿ ಕೂಡ ಅದೇ ರೀತಿ ಅದನ್ನು ಬೆಂಕಿಗೆ ಎಸೆದನು. فأخرج لهم عجلا جسدا له خوار فقالوا هذا إلهكم وإله موسى فنسي. ತರುವಾಯ ಅವನು ಅವರಿಗೆ ಅದರಿಂದ ಹೂಂಕರಿಸುವ ಕರುವಿನ ಮೂರ್ತಿಯನ್ನು ನಿರ್ಮಿಸಿಕೊಟ್ಟನು. ಆಗ ಅವರು ಪರಸ್ಪರ ಹೇಳಿದರು, ಇದೇ ನಿಮ್ಮ ದೇವರು ಮತ್ತು ಮೂಸಾರ ದೇವರು. ಆದರೆ ಅವರು ಅಂದರೆ ಮೂಸಾ ಮರೆತು ಬಿಟ್ಟಿರುವರು. أفلا يرون ألا يرجع إليهم قولا ولا يملك لهم ضرا ولا نفعا. ಆದರೆ ಅದು ಅವರೊಂದಿಗೆ ಒಂದು ಮಾತನ್ನು ಸಹ ಆಡುವುದಿಲ್ಲ ಮತ್ತು ಅವರಿಗೆ ಯಾವುದೇ ಹಾನಿಯನ್ನಾಗಲಿ ಲಾಭವನ್ನಾಗಲಿ ಮಾಡಲು ಅದಕ್ಕೆ ಸಾಮರ್ಥ್ಯವಿಲ್ಲವೆಂದು ಅವರು ಕಾಣುವುದಿಲ್ಲವೇ? وَلَقَدْ قَالَ لَهُمْ هَارُونُ مِنْ قَبْلُ يَا قَوْمِ إِنَّمَا فُتِنْتُمْ بِهِ وَإِنَّ رَبَّكُمُ الرَّحْمَنُ فَاتَّبِعُونِي وَأَطِيعُوا أَمْرِي. ಇದಕ್ಕಿಂತ ಮುಂಚೆ ಹಾರೂನ್ ಅವರೊಂದಿಗೆ ಹೇಳಿದ್ದರು, ಓ ನನ್ನ ಜನರೇ, ಇದರ ಅಂದರೆ ಈ ಕರುವಿನ ಮೂಲಕ ನಿಮ್ಮನ್ನು ಪರೀಕ್ಷಿಸಲಾಗುತ್ತಿದೆ. ಖಂಡಿತವಾಗಿಯೂ ನಿಮ್ಮ ರಬ್ ಅಂದರೆ ನಿಮ್ಮ ಪರಿಪಾಲಕ ಪರಮ ದಯಾಮಯನಾಗಿರುವನು. ಆದ್ದರಿಂದ ನೀವು ನನ್ನನ್ನು ಅನುಸರಿಸಿರಿ ಮತ್ತು ನನ್ನ ಆಜ್ಞೆಯನ್ನು ಪಾಲಿಸಿರಿ. قالوا لن نبرح عليه عاكفين حتى يرجع إلينا موسى. ಅವರು ಹೇಳಿದರು, ಮೂಸಾ ನಮ್ಮ ಬಳಿಗೆ ಮರಳಿ ಬರುವ ತನಕ ನಾವು ಇದನ್ನು ಪೂಜಿಸುತ್ತಲೇ ಇರುವೆವು. قال يا هارون ما منعك إذ رأيتهم ضلوا ألا تتبعني أفعصيت أمري. ಅವರು ಅಂದರೆ ಮೂಸಾ ಹೇಳಿದರು, ಓ ಹಾರೂನ್, ಇವರು ದಾರಿ ತಪ್ಪುವುದನ್ನು ಕಂಡಾಗ ನನ್ನನ್ನು ಅನುಸರಿಸದಂತೆ ನಿನ್ನನ್ನು ತಡೆದಿರುವುದಾದರೂ ಏನು? ನನ್ನ ಆಜ್ಞೆಯನ್ನು ನೀನು ಧಿಕ್ಕರಿಸಿ ಬಿಟ್ಟೆಯಾ? قال يا ابن أم لا تأخذ بلحيتي ولا برأسي
إني خشيت أن تقول فرقت بين بني إسرائيل ولم ترقب قولي. ಅವರು ಹೇಳಿದರು, ಓ ನನ್ನ ತಾಯಿಯ ಮಗನೇ, ತಾವು ನನ್ನ ಗಡ್ಡವನ್ನಾಗಲಿ ನನ್ನ ತಲೆಯನ್ನಾಗಲಿ ಹಿಡಿಯದಿರಿ. ನೀನು ಇಸ್ರಾಯೇಲ್ ಸಂತತಿಗಳ ಮಧ್ಯೆ ಒಡಕನ್ನುಂಟು ಮಾಡಿರುವೆ, ನನ್ನ ಆಜ್ಞೆಗಾಗಿ ನೀನು ಕಾಯಲಿಲ್ಲ ಎಂದು ತಾವು ಹೇಳುವಿರೆಂದು ನಾನು ಭಯಪಟ್ಟೆನು. قال فما خطبك يا سامري. ತರುವಾಯ ಅವರು ಸಾಮಿರಿಯೊಂದಿಗೆ ಕೇಳಿದರು, ಓ ಸಾಮಿರಿ, ನಿನ್ನ ವಿಷಯವೇನು? قال بصرت بما لم يبصروا به فقبضت قبضة من أثر الرسول فنبذتها وكذلك سولت لي نفسي. ಅವನು ಹೇಳಿದನು, ಅವರು ಅಂದರೆ ಜನರು ಕಾಣದಿರುವುದನ್ನು ನಾನು ಕಂಡೆನು. ತರುವಾಯ ಅಲ್ಲಾಹುವಿನ ದೂತನ ಹೆಜ್ಜೆ ಗುರುತಿನಿಂದ ನಾನೊಂದು ಹಿಡಿಯನ್ನು ಹಿಡಿದು ಅದಕ್ಕೆ ಹಾಕಿಬಿಟ್ಟೆನು. ಹೀಗೆ ಮಾಡಲು ನನ್ನ ಮನಸ್ಸು ನನ್ನನ್ನು ಪ್ರೇರೇಪಿಸಿತು. قال فاذهب فإن لك في الحياة أن تقول لا مساس وإن لك موعدا لن تخلفه وانظر إلى إلهك الذي ظلت عليه عاكفا لنحرقنه ثم لننسفنه في اليم نسفا. ಅವರು ಹೇಳಿದರು, ಹಾಗಾದರೆ ಹೊರಟು ಹೋಗು, ಖಂಡಿತವಾಗಿಯೂ ನಿನಗೆ ಈ ಜೀವನದಲ್ಲಿರುವುದು ಸ್ಪರ್ಶಿಸದಿರಿ ಎಂದು ಹೇಳುವುದು ಮಾತ್ರವಾಗಿದೆ. ಖಂಡಿತವಾಗಿಯೂ ಉಲ್ಲಂಘಿಸಲಾಗದ ಒಂದು ನಿಶ್ಚಿತ ಅವಧಿಯು ನಿನಗಿದೆ. ನೀನು ಪೂಜಿಸುತ್ತಲೇ ಇರುವ ಆ ನಿನ್ನ ದೇವರೆಡೆಗೆ ನೋಡು. ಖಂಡಿತವಾಗಿಯೂ ನಾವು ಅದನ್ನು ಸುಟ್ಟು ಹಾಕುವೆವು, ತರುವಾಯ ಅದನ್ನು ಪುಡಿ ಪುಡಿ ಮಾಡಿ ಸಮುದ್ರದಲ್ಲಿ ಚೆಲ್ಲುವೆವು. ಇನ್ನಮಾ ಇಲಾಹುಕುಮುಲ್ಲಾಹು ಅಲ್ಲದೀ ಲಾ ಇಲಾಹ ಇಲ್ಲಾ ಹು ವಸಿಅ ಕುಲ್ಲ ಶೈಇನ್ ಇಲ್ಮಾ. ನಿಮ್ಮ ಆರಾಧ್ಯನು ಅಲ್ಲಾಹು ಮಾತ್ರವಾಗಿರುವನು, ಅವನ ಹೊರತು ಅನ್ಯ ಆರಾಧ್ಯರಿಲ್ಲ. ಅವನ ಜ್ಞಾನವು ಸಕಲ ವಸ್ತುಗಳನ್ನು ಆವರಿಸುವಷ್ಟು ವಿಶಾಲವಾಗಿದೆ. ಕذلك نقص عليك من أنباء ما قد سبق وقد آتيناك من لدنا ذكرا. ಹೀಗೆ ಗತಚರಿತ್ರೆಗಳ ವೃತ್ತಾಂತಗಳಿಂದ ನಾವು ತಮಗೆ ವಿವರಿಸಿಕೊಡುವೆವು. ಖಂಡಿತವಾಗಿಯೂ ನಾವು ತಮಗೆ ನಮ್ಮ ವತಿಯ ಸಂದೇಶವನ್ನು ನೀಡಿರುವೆವು. ಮನ್ ಅಅರದ ಅನ್ಹು ಫಇನ್ನಹು ಯಹ್ಮಿಲು ಯೌಮಲ್ ಕಿಯಾಮತಿ ವಿಜ್ರಾ. ಯಾರು ಅದರಿಂದ ವಿಮುಖನಾಗುವನೋ ಅವನು ಖಂಡಿತವಾಗಿಯೂ ಪುನರುತ್ಥಾನ ದಿನದಂದು ಪಾಪದ ಹೊರೆಯನ್ನು ಹೊರುವನು. ಖಾಲಿದೀನ ಫೀಹಿ ವಸಾಅ ಲಹುಂ ಯೌಮಲ್ ಕಿಯಾಮತಿ ಹಿಮ್ಲಾ. ಅವರು ಅದರಲ್ಲಿ ಶಾಶ್ವತವಾಗಿ ವಾಸಿಸುವರು. ಪುನರುತ್ಥಾನ ದಿನದ ಅವರ ಆ ಹೊರೆಯು ಎಷ್ಟು ನಿಕೃಷ್ಟವಾದುದು. ಯೌಮ ಯುನ್ಫಖು ಫಿಸ್ಸೂರಿ ವನಹ್ಶುರುಲ್ ಮುಜ್ರಿಮೀನ ಯೌಮಇದಿನ್ ಜುರ್ಕಾ. ಕಹಳೆಯಲ್ಲಿ ಊದಲಾಗುವ ದಿನ, ಅಂದು ನಾವು ಅಪರಾಧಿಗಳನ್ನು ನೀಲಿ ಬಣ್ಣದವರನ್ನಾಗಿ ಒಟ್ಟುಗೂಡಿಸುವೆವು. ಯತಖಾಫತೂನ ಬೈನಹುಂ ಇಲ್ಲ ಬಿಸ್ತುಂ ಇಲ್ಲ ಅಶ್ರಾ. ಅವರು ಪರಸ್ಪರ ಪಿಸುಗುಡುತ್ತಾ ಹೇಳುವರು, ನೀವು ಭೂಮಿಯಲ್ಲಿ 10 ದಿನಗಳವರೆಗಲ್ಲದೆ ತಂಗಿಲ್ಲ. ನಹ್ನು ಅಅಲಮು ಬಿಮಾ ಯಖೂಲೂನ ಇದ್ ಯಖೂಲು ಅಮ್ಸಲುಹುಂ ತರೀಖತನ್ ಇಲ್ಲ ಬಿಸ್ತುಂ ಇಲ್ಲ ಯೌಮಾ. ಅವರಲ್ಲಿ ಅತ್ಯುತ್ತಮ ನಿಲುವನ್ನು ಹೊಂದಿರುವವನು, ನೀವು ವಾಸಿಸಿರುವುದು ಒಂದೇ ಒಂದು ದಿನ ಮಾತ್ರವಾಗಿದೆ ಎಂದು ಹೇಳುವಾಗ ಅವರು ಹೇಳುವುದರ ಬಗ್ಗೆ ನಾವು ಚೆನ್ನಾಗಿ ಅರಿತಿರುವೆವು. ವಯಸ್ಅಲೂನಕ ಅನಿಲ್ ಜಿಬಾಲಿ ಫಕುಲ್ ಯನ್ಸಿಫುಹಾ ರಬ್ಬಿ ನಸ್ಫಾ. ಅವರು ತಮ್ಮೊಂದಿಗೆ ಪರ್ವತಗಳ ಬಗ್ಗೆ ಕೇಳುವರು. ತಾವು ಹೇಳಿರಿ, ನನ್ನ ರಬ್ ಅಂದರೆ ನನ್ನ ಪರಿಪಾಲಕ ಅವುಗಳನ್ನು ಧೂಳಿಯಾಗಿ ಚದುರಿಸಿ ಬಿಡುವನು.
ತರುವಾಯ ಅವನು ಅದನ್ನು ಸಮತಟ್ಟಾದ ಬಯಲನ್ನಾಗಿ ಮಾಡುವನು. لا ترى فيها عوجا ولا أمتا. ತಾವು ಅದರಲ್ಲಿ ಇಳಿಯುವಿಕೆಯನ್ನಾಗಲಿ ಏರುವಿಕೆಯನ್ನಾಗಲಿ ಕಾಣಲಾರಿರಿ. يومئذ يتبعون الداعي لا عوج له وخشعت الأصوات للرحمن فلا تسمع إلا همسا. ಅಂದು ಅವರು ಕರೆ ನೀಡುವಾತನನ್ನು ಯಾವುದೇ ವಕ್ರತೆಯನ್ನು ತೋರಿಸದೆ ಹಿಂಬಾಲಿಸುವರು. ಧ್ವನಿಗಳೆಲ್ಲವೂ ಪರಮ ದಯಾಮಯನಿಗೆ ಶರಣಾಗಿ ಬಿಡು. ಆದ್ದರಿಂದ ತಾವು ಪಿಸುಗುಡುವ ಸದ್ದಿನ ಹೊರತು ಬೇರೇನನ್ನೂ ಆಲಿಸಲಾರಿರಿ. يومئذ لا تنفع الشفاعة إلا من أذن له الرحمن ورضي له قولا. ಅಂದು ಪರಮ ದಯಾಮಯನು ಯಾರ ಪರವಾಗಿ ಅನುಮತಿ ನೀಡುವನೋ ಮತ್ತು ಯಾರ ಮಾತನ್ನು ಇಷ್ಟಪಡುವನೋ ಅವನಿಗೆ ಹೊರತು ಶಿಫಾರಸು ಪ್ರಯೋಜನಕಾರಿಯಾಗಲಾರದು. يعلم ما بين أيديهم وما خلفهم ولا يحيطون به علما. ಅವರ ಮುಂದಿರುವುದನ್ನು ಹಿಂದಿರುವುದನ್ನು ಅವನು ಅರಿಯುವನು. ಅದರ ಬಗ್ಗೆ ಸಂಪೂರ್ಣವಾಗಿ ಏನನ್ನೂ ಅರಿತುಕೊಳ್ಳಲು ಅವರಿಗೆ ಸಾಧ್ಯವಾಗದು. وعنت الوجوه للحي القيوم وقد خاب من حمل ظلما. ಎಂದೆಂದಿಗೂ ಬದುಕಿರುವವನು ಮತ್ತು ಎಲ್ಲವನ್ನೂ ನಿಯಂತ್ರಿಸುವವನಿಗೆ ಮುಖಗಳು ಶರಣಾಗತವಾಗಿವೆ. ಅಕ್ರಮದ ಹೊರೆಯನ್ನು ಹೊತ್ತವನು ಪರಾಭವ ಹೊಂದಿದನು. ومن يعمل من الصالحات وهو مؤمن فلا يخاف ظلما ولا هضما. ಯಾರಾದರೂ ಸತ್ಯವಿಶ್ವಾಸಿಯಾಗಿದ್ದು ಸತ್ಕರ್ಮಗಳಲ್ಲಿ ಏನನ್ನಾದರೂ ಮಾಡಿದರೆ ಅವನು ಅಕ್ರಮವನ್ನಾಗಲಿ ಅನ್ಯಾಯವನ್ನಾಗಲಿ ಭಯಪಡಬೇಕಾಗಿ ಬರದು. وكذلك أنزلناه قرآنا عربيا وصرفنا فيه من الوعيد لعلهم يتقون أو يحدث لهم ذكرا. ಹೀಗೆ ನಾವು ಇದನ್ನು ಅರಬಿಯಲ್ಲಿ ಪಾರಾಯಣ ಮಾಡಲಾಗುವ ಒಂದು ಗ್ರಂಥವಾಗಿ ಅವತೀರ್ಣಗೊಳಿಸಿರುವೆವು. ಅದರಲ್ಲಿ ನಾವು ಎಚ್ಚರಿಕೆಗಳನ್ನು ಅನೇಕ ವಿಧಗಳಲ್ಲಿ ವಿವರಿಸಿರುವೆವು. ಅವರು ಭಯಭಕ್ತಿ ಪಾಲಿಸುವವರಾಗುವ ಸಲುವಾಗಿ ಅಥವಾ ಅವರಲ್ಲಿ ಪ್ರಜ್ಞೆ ಮೂಡುವ ಸಲುವಾಗಿ. فتعالى الله الملك الحق ولا تعجل بالقرآن من قبل أن يقضى إليك وحيه وقل رب زدني علما. ನೈಜ ಒಡೆಯನಾದ ಅಲ್ಲಾಹು ಅತ್ಯುನ್ನತನಾಗಿರುವನು. ಕುರ್ಆನನ್ನು ತಮಗೆ ಓದಿಕೊಡಲಾಗುವ ಮುನ್ನ ಅದನ್ನು ಪಾರಾಯಣ ಮಾಡಲು ತಾವು ಆತುರ ಪಡದಿರಿ. ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ ನನಗೆ ಜ್ಞಾನವನ್ನು ಹೆಚ್ಚಿಸಿಕೊಡು ಎಂದು ಹೇಳಿರಿ. وَلَقَدْ عَهِدْنَا إِلَى آدَمَ مِنْ قَبْلُ فَنَسِيَ وَلَمْ نَجِدْ لَهُ عَزْمًا. ನಾವು ಮುಂಚೆ ಆದಮ್ರೊಂದಿಗೆ ಕರಾರು ಮಾಡಿದ್ದೆವು, ಆದರೆ ಅವರು ಅದನ್ನು ಮರೆತರು. ಅವರಲ್ಲಿ ದೃಢ ನಿಶ್ಚಯವಿರುವುದಾಗಿ ನಾವು ಕಾಣಲಿಲ್ಲ. وَإِذْ قُلْنَا لِلْمَلَائِكَةِ اسْجُدُوا لِآدَمَ فَسَجَدُوا إِلَّا إِبْلِيسَ أَبَى. ನೀವು ಆದಮ್ರಿಗೆ ಸುಜೂದ್ ಮಾಡಿರಿ ಎಂದು ನಾವು ಮಲಕ್ಗಳೊಂದಿಗೆ ಹೇಳಿದ ಸಂದರ್ಭ ಅವರು ಸುಜೂದ್ ಮಾಡಿದರು, ಆದರೆ ಇಬ್ಲೀಸನ ಹೊರತು ಅವನು ನಿರಾಕರಿಸಿದನು. فَقُلْنَا يَا آدَمُ إِنَّ هَذَا عَدُوٌّ لَكَ وَلِزَوْجِكَ فَلَا يُخْرِجَنَّكُمَا مِنَ الْجَنَّةِ فَتَشْقَى. ಆಗ ನಾವು ಹೇಳಿದೆವು, ಓ ಆದಮ್, ಈತ ತಮ್ಮ ಮತ್ತು ತಮ್ಮ ಸಂಗಾತಿಯ ಶತ್ರುವಾಗಿರುವನು, ಆದ್ದರಿಂದ ನಿಮ್ಮಿಬ್ಬರನ್ನು ಅವನು ಸ್ವರ್ಗದಿಂದ ಹೊರಗಟ್ಟದಿರಲಿ. ಹಾಗೇನಾದರೂ ಆದರೆ ತಾವು ಕಷ್ಟಪಡುವಿರಿ. ಇನ್ನ ಲಕ ಅಲ್ಲಾ ತಜೂಅ ಫೀಹಾ ವಲಾ ತಅರಾ.
ಖಂಡಿತವಾಗಿಯೂ ಇಲ್ಲಿ ತಮಗೆ ಹಸಿವೆಯಾಗಲಿ ನಗ್ನತೆಯಾಗಲಿ ಇರಲಾರದು. وأنك لا تظمأ فيها ولا تضحى ಇಲ್ಲಿ ತಮಗೆ ಬಾಯಾರಿಕೆಯಾಗಲಿ ಬಿಸಿಲ ಬೇಗೆಯಾಗಲಿ ಇರಲಾರದು. فوسوس إليه الشيطان قال يا آدم هل أدلك على شجرة الخلد وملك لا يبلى ಆಗ ಸೈತಾನನು ಅವರಿಗೆ ದುಷ್ಪ್ರೇರಣೆ ಮಾಡಿದನು. ಓ ಆದಂ, ಶಾಶ್ವತತೆಯನ್ನು ನೀಡುವ ಒಂದು ವೃಕ್ಷದ ಬಗ್ಗೆ ಮತ್ತು ನಾಶವಾಗದ ಆಧಿಪತ್ಯದ ಬಗ್ಗೆ ನಾನು ತಮಗೆ ತಿಳಿಸಿಕೊಡಲೇ. فأكلا منها فبدت لهما سوآتهما وطفقا يخصفان عليهما من ورق الجنة وعصى آدم ربه فغوى ತರುವಾಯ ಅವರಿಬ್ಬರು ಅಂದರೆ ಆದಂ ಮತ್ತು ಹವ್ವ ಆ ಮರದಿಂದ ತಿಂದರು. ಆಗ ಅವರಿಬ್ಬರಿಗೂ ಅವರ ಗುಪ್ತಾಂಗಗಳು ಪ್ರಕಟವಾದವು ಮತ್ತು ಸ್ವರ್ಗದ ಎಲೆಗಳನ್ನು ಜೋಡಿಸಿ ಅವರು ತಮ್ಮ ದೇಹಗಳನ್ನು ಮುಚ್ಚತೊಡಗಿದರು. ಆದಂ ತನ್ನ ರಬ್ಬಿನೊಂದಿಗೆ ಅಂದರೆ ತನ್ನ ಪರಿಪಾಲಕನೊಂದಿಗೆ ಅವಿಧೇಯತೆ ತೋರಿದರು. ಅದರಿಂದಾಗಿ ಅವರು ದಾರಿ ತಪ್ಪಿದರು. ثم اجتباه ربه فتاب عليه وهدى ತರುವಾಯ ಅವರ ರಬ್ ಅಂದರೆ ಅವರ ಪರಿಪಾಲಕ ಅವರನ್ನು ಉತ್ಕೃಷ್ಟರನ್ನಾಗಿ ಆರಿಸಿದನು ಮತ್ತು ಅವರ ಪಶ್ಚಾತ್ತಾಪವನ್ನು ಸ್ವೀಕರಿಸಿ ಅವರಿಗೆ ಮಾರ್ಗದರ್ಶನ ಮಾಡಿದನು. قال اهبطا منها جميعا بعضكم لبعض عدو فإما يأتينكم مني هدى فمن اتبع هداي فلا يضل ولا يشقى ಅವನು ಅಂದರೆ ಅಲ್ಲಾಹು ಹೇಳಿದನು, ನೀವಿಬ್ಬರೂ ಜೊತೆಯಾಗಿ ಇಲ್ಲಿಂದ ಇಳಿದು ಹೋಗಿರಿ. ನಿಮ್ಮಲ್ಲಿ ಕೆಲವರು ಇತರ ಕೆಲವರಿಗೆ ಶತ್ರುಗಳಾಗಿರುವರು. ಆದರೆ ನನ್ನ ವತಿಯಿಂದ ಯಾವುದಾದರೂ ಮಾರ್ಗದರ್ಶನವು ನಿಮಗೆ ಬಂದರೆ ಆಗ ನನ್ನ ಮಾರ್ಗದರ್ಶನವನ್ನು ಯಾರು ಅನುಸರಿಸುವನೋ ಅವನು ಪಥಭ್ರಷ್ಟನಾಗಲಾರನು ಮತ್ತು ಕಷ್ಟಪಡಲಾರನು. ومن أعرض عن ذكري فإن له معيشة ضنكا ونحشره يوم القيامة أعمى ಯಾರು ನನ್ನ ಸಂದೇಶವನ್ನು ಕಡೆಗಣಿಸಿ ವಿಮುಖನಾಗುವನೋ ಖಂಡಿತವಾಗಿಯೂ ಅವನಿಗಿರುವುದು ಇಕ್ಕಟ್ಟಾದ ಜೀವನವಾಗಿದೆ. ಪುನರುತ್ಥಾನ ದಿನದಂದು ಅವನನ್ನು ನಾವು ಅಂಧನನ್ನಾಗಿ ಎಬ್ಬಿಸುವೆವು. قال رب لم حشرتني أعمى وقد كنت بصيرا ಅವನು ಹೇಳುವನು, ನನ್ನ ರಬ್ ಅಂದರೆ ನನ್ನ ಪರಿಪಾಲಕನೇ, ನಾನು ದೃಷ್ಟಿಯುಳ್ಳವನಾಗಿದ್ದೂ ಸಹ ನೀನೇಕೆ ನನ್ನನ್ನು ಅಂಧನನ್ನಾಗಿ ಎಬ್ಬಿಸಿದೆ. قال كذلك أتتك آياتنا فنسيتها وكذلك اليوم تنسى ಅವನು ಅಂದರೆ ಅಲ್ಲಾಹು ಹೇಳುವನು, ಹಾಗೆಯೇ ಆಗಿದೆ. ನಮ್ಮ ದೃಷ್ಟಾಂತಗಳು ನಿನ್ನ ಬಳಿಗೆ ಬಂದಾಗ ಅದನ್ನು ನೀನು ವಿಸ್ಮರಿಸಿದೆ, ಹಾಗೆಯೇ ಇಂದು ನಿನ್ನನ್ನು ವಿಸ್ಮರಿಸಲಾಗಿದೆ. وكذلك نجزي من أسرف ولم يؤمن بآيات ربه ولعذاب الآخرة أشد وأبقى ಹದ್ದು ಮೀರುವವರಿಗೆ ಮತ್ತು ತಮ್ಮ ರಬ್ಬಿನ ಅಂದರೆ ತಮ್ಮ ಪರಿಪಾಲಕನ ದೃಷ್ಟಾಂತಗಳಲ್ಲಿ ವಿಶ್ವಾಸವಿಡದವರಿಗೆ ನಾವು ಹೀಗೆ ಪ್ರತಿಫಲವನ್ನು ನೀಡುವೆವು. ಖಂಡಿತವಾಗಿಯೂ ಪರಲೋಕದ ಶಿಕ್ಷೆಯು ಅತಿ ಕಠೋರವೂ ಶಾಶ್ವತವೂ ಆಗಿದೆ. أفلم يهد لهم كم أهلكنا قبلهم من القرون يمشون في مساكنهم إن في ذلك لآيات لأولي النهى ಅವರಿಗಿಂತ ಮುಂಚೆ ಎಷ್ಟೋ ತಲೆಮಾರುಗಳನ್ನು ನಾವು ನಾಶ ಮಾಡಿರುವೆವು ಎಂಬ ವಾಸ್ತವಿಕತೆಯು ಅವರಿಗೆ ಮಾರ್ಗದರ್ಶನ ಮಾಡುವುದಿಲ್ಲವೇ? ಅವರ ವಾಸಸ್ಥಳಗಳ ಮೂಲಕ ಇವರು ಹಾದು ಹೋಗುತ್ತಿರುವರು. ಖಂಡಿತವಾಗಿಯೂ ಬುದ್ಧಿವಂತರಿಗೆ ಇದರಲ್ಲಿ ದೃಷ್ಟಾಂತಗಳಿವೆ. ولولا كلمة سبقت من ربك لكان لزاما وأجل مسمى ತಮ್ಮ ರಬ್ಬಿನ
ಅಂದರೆ ತಮ್ಮ ಪರಿಪಾಲಕನ ವತಿಯ ಒಂದು ವಚನ ಹಾಗೂ ಒಂದು ನಿಶ್ಚಿತ ಅವಧಿ ಪೂರ್ವಭಾವಿಯಾಗಿ ತೀರ್ಮಾನಿಸಲ್ಪಡದಿರುತ್ತಿದ್ದರೆ ಅದು ಅಂದರೆ ಶಿಕ್ಷೆ ಇವರಿಗೂ ಅನಿವಾರ್ಯವಾಗಿ ಬಿಡುತ್ತಿತ್ತು. ಫಸ್ಬಿರ್ ಅಲಾ ಮಾ ಯಕೂಲೂನ ವಸಬ್ಬಿಹ್ ಬಿಹಮ್ದಿ ರಬ್ಬಿಕ ಕಬ್ಲ ತುಲೂಇ ಶಮ್ಸಿ ವಕಬ್ಲ ಗುರೂಬಿಹಾ ವಮಿನ್ ಆನಾಇಲ್ ಲೈಲಿ ಫಸಬ್ಬಿಹ್ ವಅತ್ರಾಫನ್ ನಹಾರಿ ಲಅಲ್ಲಕ ತರ್ದಾ. ಆದ್ದರಿಂದ ಇವರು ಹೇಳುತ್ತಿರುವುದರ ಬಗ್ಗೆ ತಾವು ತಾಳ್ಮೆ ವಹಿಸಿರಿ. ಸೂರ್ಯೋದಯಕ್ಕೆ ಮುಂಚೆ ಮತ್ತು ಸೂರ್ಯಾಸ್ತಕ್ಕೆ ಮುಂಚೆ ತಾವು ತಮ್ಮ ರಬ್ಬನ್ನು ಅಂದರೆ ತಮ್ಮ ಪರಿಪಾಲಕನನ್ನು ಸ್ತುತಿಸುವುದರೊಂದಿಗೆ ಅವನ ಪರಿಪಾವನತೆಯನ್ನು ಕೊಂಡಾಡಿರಿ. ರಾತ್ರಿಯ ಕೆಲವು ತಾಸುಗಳಲ್ಲೂ ಹಗಲಿನ ಕೆಲವು ಭಾಗಗಳಲ್ಲೂ ತಾವು ಅವನ ಪರಿಪಾವನತೆಯನ್ನು ಕೊಂಡಾಡಿರಿ. ತಮಗೆ ಸಂತೃಪ್ತಿಯುಂಟಾಗಲೂ ಬಹುದು. ವಲಾ ತಮುದ್ದನ್ನ ಐನೈಕ ಇಲಾ ಮಾ ಮತ್ತಅನಾ ಬಿಹಿ ಅಜ್ವಾಜಂ ಮಿನ್ಹುಂ ಝಹ್ರತಲ್ ಹಯಾತಿದ್ ದುನ್ಯಾ ಲಿನಫ್ತಿನಹುಂ ಫೀಹಿ ವರಿಜ್ಕು ರಬ್ಬಿಕ ಖೈರುನ್ ವಅಬ್ಕಾ. ಅವರಲ್ಲಿ ಹಲವರಿಗೆ ನಾವು ನೀಡಿದ ಸುಖಾನುಭೂತಿಯೆಡೆಗೆ ತಾವು ತಮ್ಮ ದೃಷ್ಟಿಯನ್ನು ಹಾಯಿಸದಿರಿ. ಅವು ಐಹಿಕ ಜೀವನದ ಶೃಂಗಾರಗಳಾಗಿವೆ. ತನ್ಮೂಲಕ ನಾವು ಅವರನ್ನು ಪರೀಕ್ಷಿಸುತ್ತಿರುವೆವು. ತಮ್ಮ ರಬ್ ಅಂದರೆ ತಮ್ಮ ಪರಿಪಾಲಕ ಒದಗಿಸುವ ಅನ್ನಾಧಾರವು ಅತ್ಯುತ್ತಮವೂ ಶಾಶ್ವತವೂ ಆಗಿದೆ. ವಅ್ಮುರ್ ಅಹ್ಲಕ ಬಿಸ್ಸಲಾತಿ ವಸ್ತಬಿರ್ ಅಲೈಹಾ ಲಾ ನಸ್ಅಲುಕ ರಿಜ್ಕನ್ ನಹ್ನು ನರ್ಜುಕುಕ್ ವಲ್ ಆಕಿಬತು ಲಿತ್ತಕ್ವಾ. ತಾವು ತಮ್ಮ ಕುಟುಂಬದವರಿಗೆ ನಮಾಜ್ ನಿರ್ವಹಿಸಲು ಆದೇಶಿಸಿರಿ. ಅದರಲ್ಲಿ ಅಂದರೆ ನಮಾಜ್ನಲ್ಲಿ ತಾವು ತಾಳ್ಮೆಯೊಂದಿಗೆ ಅಚಲರಾಗಿ ನಿಲ್ಲಿರಿ. ನಾವು ತಮ್ಮೊಂದಿಗೆ ಯಾವುದೇ ಅನ್ನಾಧಾರವನ್ನು ಬೇಡಲಾರೆವು. ತಮಗೆ ಅನ್ನಾಧಾರವನ್ನು ಒದಗಿಸುವವರು ನಾವಾಗಿರುವೆವು. ಶುಭಕರ ಅಂತ್ಯವು ಧರ್ಮನಿಷ್ಠೆಗಾಗಿದೆ. ವಕಾಲೂ ಲೌಲಾ ಯಅತೀನಾ ಬಿಆಯತಿನ್ ಮಿರ್ ರಬ್ಬಿಹ್ ಅವಲಂ ತಅತಿಹಿಂ ಬೈನತು ಮಾ ಫಿಸ್ ಸುಹುಫಿಲ್ ಊಲಾ. ಅವರು ಹೇಳಿದರು, ಅವರು ಅಂದರೆ ಪ್ರವಾದಿಯು ತಮ್ಮ ರಬ್ಬಿನಿಂದ ಅಂದರೆ ತಮ್ಮ ಪರಿಪಾಲಕನಿಂದ ನಮಗೋಸ್ಕರ ಒಂದು ದೃಷ್ಟಾಂತವನ್ನೇಕೆ ತರುವುದಿಲ್ಲ? ಪೂರ್ವ ಗ್ರಂಥಗಳಲ್ಲಿರುವ ಪ್ರತ್ಯಕ್ಷ ಪುರಾವೆಯು ಅವರ ಬಳಿಗೆ ಬಂದಿಲ್ಲವೇ? ವಲೌ ಅನ್ನಾ ಅಹ್ಲಕ್ನಾಹುಂ ಬಿಅದಾಬಿನ್ ಮಿನ್ क़ब्लिही लक़ालू रब्बना लौला अरसलत इलैना रसूलन फनत्तबिअ आयातिक मिन क़ब्ल अन नज़िल्ल व नख़्ज़ा. ಇದಕ್ಕಿಂತ ಮುಂಚೆ ಯಾವುದಾದರೂ ಶಿಕ್ಷೆಯ ಮೂಲಕ ಅವರನ್ನು ನಾವು ನಾಶ ಮಾಡುತ್ತಿದ್ದರೆ ಅವರು ಹೇಳುತ್ತಿದ್ದರು, ನಮ್ಮ ರಬ್ ಅಂದರೆ ನಮ್ಮ ಪರಿಪಾಲಕನೇ, ನೀನೇಕೆ ನಮ್ಮೆಡೆಗೆ ಒಬ್ಬ ಸಂದೇಶವಾಹಕನನ್ನು ಕಳುಹಿಸಲಿಲ್ಲ? ಹಾಗಿರುತ್ತಿದ್ದರೆ ನಾವು ಅಪಮಾನಿತರೂ ನಿಂದಿತರೂ ಆಗುವುದಕ್ಕಿಂತ ಮುಂಚೆ ನಿನ್ನ ದೃಷ್ಟಾಂತಗಳನ್ನು ಅನುಸರಿಸುತ್ತಿದ್ದೆವು. ಕುಲ್ ಕುಲ್ಲುಂ ಮುತರಬ್ಬಿಸುನ್ ಫತರಬ್ಬಸು ಫಸತಅಲಮೂನ ಮನ್ ಅಸ್ಹಾಬುಸ್ ಸಿರಾತಿಸ್ ಸವೀ ವಮನ್ ಇಹ್ತದಾ. ಓ ಪ್ರವಾದಿಯವರೇ, ಹೇಳಿರಿ, ಎಲ್ಲರೂ ಕಾಯುತ್ತಿರುವರು, ನೀವು ಕಾಯುತ್ತಿರಿ. ಆಗ ಸತ್ಯ ಮಾರ್ಗದ ಒಡೆಯರು ಯಾರೆಂದು ನೀವು ಅರಿಯುವಿರಿ, ಸನ್ಮಾರ್ಗವನ್ನು ಪಡೆದವರು ಯಾರೆಂದು ನೀವು ಅರಿಯುವಿರಿ.